ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ, ಸರ್ ಸೆಕೆಂಡ್ ಫೇಸ್ ರಿಜಿಸ್ಟ್ರೇಷನ್ ಅಂತಂದರೆ ನೀಟಲ್ಲಿ ಏನು ಅಂತೇಳಿ. ಸೊ ಅದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮೊದಲೇ ಹೇಳಿಬಿಡ್ತೀನಿ, ಈ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಹಿಂದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನಿಸ್ಬೋದು. ಯಾಕಂತಂದರೆ ಇವತ್ತು 5ನೇ ದಿನದ ಗಣಪತಿಯನ್ನು ಬಿಡ್ತಾ ಇದ್ದಾರೆ. ಸೊ ಸ್ವಲ್ಪ ಸೌಂಡ್ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಇದರಲ್ಲಿ ಆಲ್ವೇಸ್ ರಿಮೆಂಬರ್, NTA ಏನು ಮಾಡಿದರು ಅಂತಂದರೆ ಈ ವರ್ಷ ಒಂದಷ್ಟು ಇನ್ಫಾರ್ಮೇಷನನ್ನು ಫಸ್ಟ್ ಫೇಸ್ ಅಂಥೇಳಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಹಾಕಬೇಕಾದ್ರೆ ಕೇಳಿದರು. ಸೆಕೆಂಡ್ ಫೇಸ್ ಅಂಥೇಳಿ ಈಗ ಒಂದಷ್ಟು ಇನ್ಫಾರ್ಮೇಷನ್ ಕೇಳ್ತಾ ಇದ್ದಾರೆ. ಇದು ನಿಮ್ಮ ಒಂದು ಅಡ್ವಾಂಟೇಜಿಗೆ ಕೇಳ್ತಾ ಇದ್ದಾರೆ. ಯಾಕಂತಂದರೆ ಫಸ್ಟ್ ಫೇಸಲ್ಲಿ ಫಿಲ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಈ ವರ್ಷ ಸ್ವಲ್ಪ ಲೇಟ್ ಆಗಿತ್ತು ಅಪ್ಲಿಕೇಶನ್ ಫಾರ್ಮ್ ಬಿಟ್ಟಿರೋದು, ಹೌದಾ? ಸೊ ಅದಕ್ಕೆ ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೆ ಫಸ್ಟ್ ಫೇಸಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಅಷ್ಟೇ ಕೇಳಿದರು. ಸೆಕೆಂಡ್ ಫೇಸಲ್ಲಿ ನಿಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ಕೇಳ್ತಾ ಇದ್ದಾರೆ. ಯಾವ್ಯಾವ ಇನ್ಫಾರ್ಮೇಷನ್ ಅಂತ ಹೇಳಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಸೆಕೆಂಡ್ ಫೇಸ್ ರಿಜಿಸ್ಟ್ರೇಷನ್ ಯಾವಾಗ ಇರ್ತದೆ ಅಂತೇಳಿ ಇನ್ನೂ ಕೂಡ ಲಿಂಕನ್ನು ಕೊಟ್ಟಿಲ್ಲ. ಲಿಂಕನ್ನು NTA ವೆಬ್ಸೈಟಲ್ಲಿ ಕೊಟ್ಟ ತಕ್ಷಣ ನಿಮಗೆ ಹೇಳುವಂಥ ಪ್ರಯತ್ನವನ್ನು ಇನ್ನೊಂದು ಸಾರಿ ಮಾಡ್ತೀನಿ. ಸೊ ನಿಮ್ಮ ರಿಸಲ್ಟ್ ಬಿಡೋದಕ್ಕಿಂತ ಮುಂಚೆ ಈ ಒಂದಷ್ಟು ಇನ್ಫಾರ್ಮೇಷನ್ನ ಕೇಳ್ತಾರೆ. ಸೊ ಯಾಕಂತಂದರೆ ಈ ಒಂದಷ್ಟು ಇನ್ಫಾರ್ಮೇಷನ್ ನೀವು ಫಿಲ್ ಮಾಡಿದ ಮೇಲೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿ. ಓಕೆ, ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಕೇಳ್ಕೊಳ್ಳಿ. ಸೊ ಅಪ್ಲಿಕೇಶನ್ ಫೇಜಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸನ್ನು ಕೇಳ್ತಾರೆ. ಲೈಕ್ ನೀವೇನಾದರೂ ಗರ್ಲ್ ಕ್ಯಾಂಡಿಡೇಟ್ ಆದರೆ ಇಫ್ ಯು ಆರ್ ಓನ್ಲಿ ಗರ್ಲ್ ಚೈಲ್ಡ್ ಇನ್ ಯುವರ್ ಪೇರೆಂಟ್ ಅಂತ ಹೇಳಿ ಇನ್ಫಾರ್ಮೇಷನ್ ಕೇಳ್ತಾರೆ. ಯಾಕಂದರೆ ಸಿಂಗಲ್ ಗರ್ಲ್ ಚೈಲ್ಡ್ಗೆ ಆಲ್ ಇಂಡಿಯಾ ಕೋಟಾದಲ್ಲಿ ಒಂದಷ್ಟು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಒಂದಷ್ಟು ನಿಮಗೆ ಅಡ್ವಾಂಟೇಜಸ್ಗಳಿವೆ. ಸೊ ಅದಕ್ಕೆ ನೆಕ್ಸ್ಟು ಪ್ಲೇಸ್ ಆಫ್ ರೆಸಿಡೆನ್ಸು, ಬಿಲಾಂಗ್ಸ್ ಟು ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, ಮೋಡ್ ಆಫ್ ಪ್ರಿಪರೇಷನ್, ಸೊ ಇವನ್ನೆಲ್ಲ ಕೇಳ್ತಾರೆ. ಸೊ ಇದನ್ನು ನೀವು ಅಪ್ಲಿಕೇಶನ್ ಫೇಜಲ್ಲಿ ಫಿಲ್ ಮಾಡಬೇಕಾಗ್ತದೆ. ಅದಾದಮೇಲೆ ಎಜುಕೇಷನ್ ಡೀಟೇಲ್ಸ್, 10th ಸಂಬಂಧಪಟ್ಟ ಹಾಗೆ ಎಜುಕೇಷನ್ ಡೀಟೇಲ್ಸನ್ನು ಕೇಳ್ತಾರೆ. ಪಾಸ್ ಸ್ಟೇಟಸನ್ನು ಕೇಳ್ತಾರೆ. ಅವಾಗ ಏನು ಮಾಡಿದ್ರು, ನಿಮ್ಮದು ಪಾಸ್ ಸ್ಟೇಟಸನ್ನು ಕೇಳಿದರು, ಅಪಿಯರ್ಡ್ ಪಾಸ್ಡ್ ಅಂತ ಕೇಳಿದರು, ಮತ್ತು ಸೊ ಪರ್ಸಂಟೇಜನ್ನು ಕೇಳಿರಲಿಲ್ಲ, ಹೌದಾ? ಇಲ್ಲಿ ನಮಗೆ ಏನು ಮಾಡ್ತಾರೆ ಅಂತಂದರೆ ಪರ್ಸಂಟೇಜ್ ಕೇಳ್ತಾರೆ, ಮಾರ್ಕ್ಸನ್ನು ಕೇಳ್ತಾರೆ, ಟೈಪ್ ಆಫ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಕೇಳ್ತಾರೆ, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಸ್ಟೇಟ್ ಅಂತ ಕೇಳ್ತಾರೆ. ಸೊ ನಿಮ್ಮ ಸ್ಕೂಲ್ ಬೋರ್ಡ್ ಕೇಳ್ತಾರೆ, CGPA, ಟೋಟಲ್ ಮಾರ್ಕ್ಸ್, ಅಬ್ಟೈನ್ಡ್ ಮಾರ್ಕ್ಸ್ ಪರ್ಸೆಂಟೇಜ್, ರೋಲ್ ನಂಬರ್, ಇವೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಕೇಳಿರ್ತಾರೆ, ನೀವು ಅದನ್ನು ಫಿಲ್ ಮಾಡಬೇಕಾಗ್ತದೆ. ಸೊ ಅದಾದಮೇಲೆ 11th ಸಂಬಂಧಪಟ್ಟ ಹಾಗೆ ಸೊ ನಿಮಗೆ ಪಾಸ್ ಸ್ಟೇಟಸನ್ನು ಕೇಳ್ತಾರೆ. ಸೊ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್, ಸ್ಕೂಲ್ ಬೋರ್ಡ್, ರಿಸಲ್ಟ್ ಮೋಡ್, ಸೊ ಅಬ್ಟೈನ್ಡ್ ಮಾರ್ಕ್ಸ್, ಇವೆಲ್ಲದಕ್ಕೂ ಈಗ ನೀವು ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಮತ್ತೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳೋದಕ್ಕೆ ಹೋಗ್ಬಿಡಿ, ಸರ್ ಸ್ಕೂಲ್ ಬೋರ್ಡ್ ಅಂದರೆ ಯಾವುದು, ರಿಸಲ್ಟ್ ಮೋಡ್ ಅಂದರೆ ಏನು ಬರಬೇಕು, ಸೊ ಟೋಟಲ್ ಮಾರ್ಕ್ಸ್ ಹೇಗೆ ಬರೀಬೇಕು ಅಂತೇಳಿ ಇವೆಲ್ಲದಕ್ಕೂ ಕೂಡ ಅಲ್ಲಿ ಆಪ್ಷನ್ ಇರ್ತದೆ. ನೀವು ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನಿಮಗೆ ಆಪ್ಷನ್ ಬರ್ತದೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಏನು ಆಪ್ಷನ್ ತೋರಿಸ್ತದೆ ಅದನ್ನು ನೀವು ಎಸ್ ಆರ್ ನೋ ಅಂತೇಳಿ ಅಥವಾ ಅಲ್ಲೇನು ಆಪ್ಷನ್ಸ್ ಕೊಟ್ಟಿರ್ತಾರೆ ಅದನ್ನು ಫಿಲ್ ಮಾಡ್ಕೊತ ಹೋಗೋದಿರ್ತದೆ. ಈಗ ಇದರ ಬಗ್ಗೆ ಏನೂ ಟೆನ್ಷನ್ ತೊಗೊಳೋದಕ್ಕೆ ಹೋಗಬೇಡಿ. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಫೇಸ್ 2 ಅಂತಂದರೆ ಏನಾದರೂ ಸೆಕೆಂಡ್ ರೀಟೆಸ್ಟ್ ಆಗ್ತದೆ ಅದ್ರ ಬಗ್ಗೆ ಕೇಳ್ತಾ ಇದ್ದಾರಾ ಅಂತ ಹೇಳಿ ಸ್ವಲ್ಪ ಟೆನ್ಷನ್ ಆಗಿದ್ರು. ಸೊ ಅದನ್ನು ಕ್ಲಾರಿಟಿಯನ್ನು ಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಫೇಸ್ 2 ನೀಟ್ ರಿಜಿಸ್ಟ್ರೇಷನ್ ಅಲ್ಲಿ ಫೇಸ್ 1 ಅಲ್ಲಿ ಏನು ನೀವು ಮಾಡಿರ್ತೀರಿ ಅದರ ಕಂಟಿನ್ಯೂಯೇಷನ್, ಇದು ಕಂಟಿನ್ಯೂಯೇಷನ್ ಪಾರ್ಟ್. ಎಜುಕೇಷನ್ ಡೀಟೇಲ್ಸ್ ಅನ್ನು ಕೇಳ್ತಾರೆ, ಕ್ಲಾಸ್ 11 ಇಂದು. ಸೊ ಅದಾದಮೇಲೆ ಎಡಿಷನಲ್ ಡೀಟೇಲ್ಸ್ ಕೇಳ್ತಾರೆ, ಪ್ಲೇಸ್ ಆಫ್ ಬರ್ತ್, ಸ್ಟೇಟ್, ಡಿಸ್ಟ್ರಿಕ್ಟ್, ಇವನ್ನೆಲ್ಲ. ಪೇರೆಂಟ್ಸ್ ಇನ್ಕಮ್ ಡೀಟೇಲ್ಸನ್ನು ಕೇಳ್ತಾರೆ. ಸೊ ಫಾದರ್ ಕ್ವಾಲಿಫಿಕೇಷನ್ ಇರ್ಬೋದು, ಮದರ್ ಕ್ವಾಲಿಫಿಕೇಷನ್ ಇರ್ಬೋದು, ಆಕ್ಯುಪೇಷನ್ ಇರ್ಬೋದು, ಆ್ಯನ್ಯುವಲ್ ಇನ್ಕಮ್ ಇರ್ಬೋದು. ಇವೆಲ್ಲ ಇನ್ಫಾರ್ಮೇಷನನ್ನು ಬೇಕಂತೇಳಿ ತೊಗೊಂಡಿರ್ತಾರೆ ಅಷ್ಟೇ ಅವರು. ಇದರಿಂದ ನೀವು ಕೊಡೋದ್ರಿಂದ ನಿಮಗೇನು ಲಾಸ್ ಆಗೋದಿಲ್ಲ, ತೊಗೊಳ್ಳೋದ್ರಿಂದ ಅವರಿಗೇನು ಅಡ್ವಾಂಟೇಜ್ ಆಗೋದಿಲ್ಲ. ಬಟ್ ಇವೆಲ್ಲ ಇನ್ಫಾರ್ಮೇಷನ್ ಅವ್ರ ಹತ್ರ ಕರೆಕ್ಟಾಗಿರ್ತದೆ. ಸೊ ಅಪ್ಲೋಡಿಂಗ್ ಡಾಕ್ಯುಮೆಂಟ್ ಯಾವ್ಯಾವುದು ಬೇಕಾಗ್ತದೆ ಇಲ್ಲಿ ಅಂತಂದರೆ, ನೀವೇನಾದರೂ ಕ್ಯಾಟಗರಿಯಲ್ಲಿ ಮೆನ್ಷನ್ ಮಾಡಿದರೆ ಇಲ್ಲಿ ಕ್ಯಾಟಗರಿ ಸರ್ಟಿಫಿಕೇಟನ್ನು ಹಾಕಬೇಕು. ದೆನ್ ಓನ್ಲಿ ನಿಮಗೆ ಆ ಕ್ಯಾಟಗರಿ ಒಳಗೆ ನಿಮಗೆ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ. ಸೊ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ, PWBD ಏನಿರ್ತದೆ, ಸೊ ಅವರು ನಿಮ್ಮ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಅದಾದಮೇಲೆ 10th ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಸಿಟಿಜನ್ಶಿಪ್ ಸರ್ಟಿಫಿಕೇಟ್ ನಮಗೇನು ಬರೋದಿಲ್ಲ. ಸೊ ಔಟ್ಸೈಡ್ ದ ಕಂಟ್ರಿ ಯಾರು ಇರ್ತಾರೆ, ಸೊ ಫಾರಿನರ್ಸ್ ಯಾರು ಇಲ್ಲಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಬರೆದಿರ್ತಾರೆ ಅವರಿಗೋಸ್ಕರ ಕೇಳಿರ್ತಾರೆ. ಸೊ ಇದಿಷ್ಟು 57 ಪಾಯಿಂಟ್ಗಳನ್ನು ನಿಮಗೆ ಕೇಳ್ತಾರೆ. ಸೊ ಫೇಸ್ 2 ರಿಜಿಸ್ಟ್ರೇಷನಲ್ಲಿ ಸೊ ಫಸ್ಟ್ ರಿಜಿಸ್ಟ್ರೇಷನ್ ಒಳಗೆ 75 ಪಾಯಿಂಟ್ ಇತ್ತು. ಈಗ ನಿಮಗೆ ಒಂದಷ್ಟು 57 ಪಾಯಿಂಟನ್ನು ಕೇಳ್ತಾರೆ. ಇದನ್ನು ನಾವು ಫೇಸ್ 2 ರಿಜಿಸ್ಟ್ರೇಷನ್ ಅಂತ ಕರಿತೀವಿ. ಜನರಲಿ ಪ್ರತಿ ವರ್ಷ ಈ ರೀತಿ ಇರೋದಿಲ್ಲ. ಈ ವರ್ಷ ಸ್ವಲ್ಪ ಲೇಟಾಗಿ ಅಪ್ಲಿಕೇಶನ್ ಫಾರ್ಮನ್ನು ಅವರು ರಿಲೀಸ್ ಮಾಡಿರೋದಕ್ಕೆ ಎಕ್ಸಾಮ್ ಹತ್ತಿರ ಇದ್ದಾಗ ಸೊ ಈ ರೀತಿ ಕೇಳಿದ್ದಾರೆ. ಇದರಿಂದ ನಿಮಗೇನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಬಹಳ ಸಿಂಪಲ್ ಇರ್ತದೆ. ಆಪ್ಷನ್ ಕೊಟ್ಟಿರ್ತಾರೆ, ಸೆಲೆಕ್ಟ್ ಮಾಡ್ತಾ ಹೋದ್ರಾಯ್ತು. ಸೊ ಒಂದಷ್ಟು ಇನ್ಫಾರ್ಮೇಷನ್ ಅವ್ರು ಏನು ಕೇಳ್ತಾರೋ ಅದನ್ನು ಫಿಲ್ ಮಾಡಿದರೆ ಆಯಿತು. ಸೊ ಇದು ಫೇಸ್ 2 ರಿಜಿಸ್ಟ್ರೇಷನ್. ಸೊ ಇದ್ರ ಬಗ್ಗೆ ಟೆನ್ಷನ್ ತೊಗೊಳ್ಳೋದನ್ನು ಬಿಟ್ಬಿಡಿ. ಅವರು ಲಿಂಕನ್ನು ಕೊಟ್ಟ ತಕ್ಷಣ ನಿಮಗೆ ಡೆಫಿನೆಟ್ ಆಗಿ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮೇಲೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನೂ ಬಹಳಷ್ಟು ಮಂದಿ ಡೈಲೆಮಾದಲ್ಲಿದ್ದೀರಿ. ಸೊ ಏನು ಮಾಡಬೇಕು ಸರ್, ಸೆಕೆಂಡ್ ನೀಟ್ ಎಕ್ಸಾಮ್ ಏನಾದ್ರು ಇರ್ತದ, ಪೇಪರ್ ಲೀಕ್ ಆಗಿದೆ. ಸೊ ನಿನ್ನೆ ತಾನೇ ನಾನೊಂದು ವಿಡಿಯೋದಲ್ಲಿ ಹೇಳಿದೆ, ಇದ್ರ ಯಾವುದ್ರ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅಟ್ಲೀಸ್ಟ್ ಇನ್ನೊಂದು 4-5 ದಿವಸ ಎಂಜಾಯ್ ಮಾಡಿ, ಖುಷಿಯಿಂದ ಇರಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ,
ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಸೊ ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದನ್ನು ಬಿಟ್ಬಿಡಿ. ಸೊ ಅದು ಯಾವ್ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಬರ್ತದೆ NTA ಕಡೆಯಿಂದ KA ಕಡೆಯಿಂದ ಅದನ್ನು ಕರೆಕ್ಟಾಗಿ ಹೇಳುವಂಥ ಜವಾಬ್ದಾರಿ ನಂದು. ಸೊ ಅದನ್ನು ನಾನು ನಿಮಗೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲೇ ಮುಗಿಸೋಣತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.